ನಮಸ್ಕಾರ. ಚಿತ್ತಾರ ಚಿತ್ರವಿಮರ್ಶೆಗೆ ಸ್ವಾಗತ. ಇವತ್ತಿನ ಸಿನಿಮಾ ದಿ ಡೆವಿಲ್. ಸ್ಟಾರ್ ದರ್ಶನ್ ನಟಿಸಿರುವ ದಿ ಡೆವಿಲ್ ಸಿನಿಮಾ ಭರ್ಜರಿಯಾಗಿ ಬಿಡುಗಡೆಯಾಗಿದೆ. ಈ ಸಿನಿಮಾದಲ್ಲಿ ರಾಜಕೀಯ ಹಿನ್ನೆಲೆಯ ಕಥೆ ಇದ್ದು, ಮಿಲನ ತಾರಕ್ ಸಿನಿಮಾಗಳ ನಿರ್ದೇಶಕ ಪ್ರಕಾಶ್ ವೀರ್ ತಮ್ಮ ಡೇರ್ ಡೆವಿಲ್ ಪ್ರಯತ್ನವನ್ನು ಕನ್ನಡಿಗರ ಮುಂದಿಟ್ಟಿದ್ದಾರೆ. ದರ್ಶನ್ ಅಭಿಮಾನಿಗಳು ಚಿತ್ರವನ್ನು ಮುಗಿಬಿದ್ದು ನೋಡುತ್ತಿದ್ದಾರೆ. ದರ್ಶನ್ ಅವರ ಮಾಸ್ ಇಮೇಜಿಗೆ ಡೆವಿಲ್ನಲ್ಲಿ ನಿರ್ದೇಶಕ ಪ್ರಕಾಶ್ ಮಾಸ್ ಮತ್ತು ಕ್ಲಾಸ್ ಟಚ್ ಕೊಟ್ಟಿದ್ದಾರೆ. ಟ್ರೇಲರ್ನಲ್ಲಿ ತೋರಿಸಿದಂತೆ ದರ್ಶನ್ 2 ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಒಬ್ಬ ಪಾಸಿಟಿವ್, ಇನ್ನೊಬ್ಬ ನೆಗೆಟಿವ್. ಒಬ್ಬ ಕೃಷ್ಣ, ಇನ್ನೊಬ್ಬ ಧನುಷ್. 2 ಪಾತ್ರಗಳಲ್ಲೂ ದರ್ಶನ್ ಅದ್ಭುತ ಅಭಿನಯ ನೀಡಿದ್ದಾರೆ. ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಿದ್ದೀನಿ ಚಿನ್ನ. ಹಾಗಿದ್ರೆ ಕತೆ ಏನು? ಮುಖ್ಯಮಂತ್ರಿ ರಾಜಶೇಖರ್ ಮೇಲೆ ಭ್ರಷ್ಟಾಚಾರದ ಆರೋಪ ಬರುತ್ತದೆ. ಮುಂದಿನ ಸಿಎಂ ಯಾರು ಎಂಬ ಪ್ರಶ್ನೆ ಬರುತ್ತದೆ. ರಾಜಶೇಖರ್ ಅವರ ಬಯಕೆ ಅವರ ಮಗ ಧನುಷ್ ಅಂದರೆ ದರ್ಶನ್ ಸಿಎಂ ಆಗಬೇಕು. ಆದರೆ ದರ್ಶನ್ ಒಬ್ಬ ಖಡಕ್ ವಿಲನ್. ಆಗ ಅವನಂತೆಯೇ ಕಾಣುವ ಕೃಷ್ಣನನ್ನು ಅವನೇ ಧನುಷ್ ಎಂದು ತೋರಿಸಿ ಜನರನ್ನು ವಂಚಿಸುತ್ತಾರೆ. ನಂತರ ನಿಜವಾದ ಧನುಷ್ ವಿದೇಶದಿಂದ ವಾಪಸ್ ಬರುವಾಗ ಏನಾಗುತ್ತದೆ, ಯಾರು ಮುಖ್ಯಮಂತ್ರಿ ಆಗುತ್ತಾರೆ ಎನ್ನುವುದೇ ಸಿನಿಮಾದ ಕತೆ. ನಟ ಅಚ್ಯುತ್ ಕುಮಾರ್ ಸಿಎಂ ಸಲಹೆಗಾರನಾಗಿ ಚಿತ್ರದಲ್ಲಿ ನಿಜವಾದ ಡೆವಿಲ್ ಆಗಿದ್ದಾರೆ. ಅವರ ತೂಕದ ಅಭಿನಯ ಮೆಚ್ಚಬೇಕಾದದ್ದೇ. ಹೊಸ ಪರಿಚಯ ರಚನಾ ರೈ ಯಾವ ಪಾತ್ರಕ್ಕೂ ಸೈ ಎಂಬುದನ್ನು ನಿರೂಪಿಸಿದ್ದಾರೆ. ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ವಲ್ಲ. ನಟಿ ಶರ್ಮಿಳಾ ಮಾಂಡ್ರೆ ಸ್ವಲ್ಪ ಸಮಯ ಮಾತ್ರ ಕಾಣಿಸಿಕೊಂಡರೂ ಕತೆಗೆ ಒಳ್ಳೆ ಟ್ವಿಸ್ಟ್ ಕೊಡುತ್ತಾರೆ. ಹುಲಿ ಕಾರ್ತಿಕ್, ಗಿಲ್ಲಿ ನಟ ಇಬ್ಬರಿಗೂ ಸ್ಕ್ರೀನ್ ಸ್ಪೇಸ್ ಕಡಿಮೆ ಇದ್ದರೂ ಸಿಕ್ಕ ಅವಕಾಶವನ್ನು ಅದ್ಭುತವಾಗಿ ಬೆಳೆಸಿಕೊಂಡಿದ್ದಾರೆ. ಇನ್ನು ಚಿತ್ರ ತಾಂತ್ರಿಕವಾಗಿ ಶ್ರೀಮಂತವಾಗಿದೆ. ಪ್ರಕಾಶ್ ವೀರ್ ತನ್ನ ಡೆವಿಲ್ನನ್ನು ರಿಚ್ ಆಗಿ ಕನ್ನಡಿಗರ ಮುಂದಿಟ್ಟಿದ್ದಾರೆ. ರಾಮಲಕ್ಷ್ಮಣ್ ಫೈಟ್ಸ್ ಕಿಕ್ ಕೊಡುತ್ತವೆ. ಫೈಟ್ನಲ್ಲಿ ಬರುವ ದರ್ಶನ್ ಅವರ ಡಬಲ್ ದರ್ಶನ ಅಚ್ಚರಿ ಮೂಡಿಸುತ್ತದೆ. ನಿರ್ದೇಶಕ ಪ್ರಕಾಶ್ ವೀರ್ ಕತೆಗೆ ಹೆಚ್ಚು ಆದ್ಯತೆ ನೀಡಿದ್ದು, ಅನವಶ್ಯಕ ಆಕ್ಷನ್ ಹಾಡು ತುರುಕಿಸದೆ ಕತೆಗೆ ನ್ಯಾಯ ಒದಗಿಸಿದ್ದಾರೆ. ಕತೆ ಇನ್ನಷ್ಟು ಫ್ರೆಶ್ ಇರಬೇಕಿತ್ತು ಎಂದು ಅನಿಸಿದರೂ ಚಿತ್ರದ ನಾನ್ ಲೀನಿಯರ್ ನರೇಷನ್ ಅದನ್ನು ಸರಿದೂಗಿಸುತ್ತದೆ. ಕೆಲವು ಸೀನ್ಗಳ ಲಾಜಿಕ್ ಕೈಕೊಟ್ಟರೂ ದರ್ಶನ್ ಅಭಿನಯ ಅದನ್ನು ಮರೆಸುತ್ತದೆ. ಚಿತ್ರದ ಕೊನೆಯಲ್ಲಿ ಮತ್ತೆ ಎಂಟ್ರಿ ಕೊಡುವ ಡೆವಿಲ್ ಭಾಗ 2 ಆರಂಭವೇ ಎಂಬ ಶಂಕೆ ಮೂಡಿಸುತ್ತದೆ. ಇನ್ನೊಂದು ವಿಮರ್ಶೆ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.